guys, welcome back to my YouTube channel. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಕಾಣಿಸ್ತಾ ಇಲ್ಲ ಸೋನಾ. ಸಾರಿ ಕಾಣಿಸ್ತಾ ಇಲ್ಲ. ಓಕೆ 3:49 ಮಿಡ್ ನೈಟ್ 3:49 ಮಿಡ್ ನೈಟ್ ಆಗಿದೆ. ಇವಾಗ ನಾವೆಲ್ಲಿದ್ದೀವಿ ಹೇಳ? ತಮಿಳ್ನಾಡಲ್ಲಿ ಇದೀವಿ. ನಾಲ್ಕು ಗಂಟೆ ಮಧ್ಯರಾತ್ರಿ ಅಲ್ವಾ, ನಿದ್ದೆ ಇಲ್ಲ. ಸಾಯಿ ಕುಮಾರ್ ಆಗಿ ಇದಾಗ್ಬಿಟ್ಟು ಚೇಂಜ್ ಆಗ್ಬಿಟ್ಟು ನಮ್ ಡ್ರೈವರೇ ಮಲಿಕೊಂಡ್ಬಿಟ್ಟವ್ರೆ. ಈ ಡ್ರೈವರ್ ಆದ್ಮೇಲೆ ಅರೆ ಕುಕ್ಕ గాడిని పార్క్ చేసి మలుగుతావరా. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ನ್ ಕೊಟ್ಟಿರೋದು 20 ನಿಮಿಷ ಮಲ್ಗೋದ್ ಬಿಡ್ರಿ ಹೋಗ್ಲಿ. ಇದೇ ಜನ್ಮಾಷ್ಟಮಿకి ಮಲ್ಸಮ್ಮ ಜೋಗಳ ಆಡು, ಸ್ವಲ್ಪ ಆಡು ಜೋಗಳ. ಇವಾಗ ತಮಿಳ್ನಾಡಲ್ಲಿ ಇದೀವಿ. ಅವಾಗಿಂದ ತಮಿಳ್ನಾಡಲ್ಲೇ ಇದೀವಿ. ಏನೋ ತೋರಿಸ್ತೀನಿ ಸರ್ಪ್ರೈಸ್. ಅಯ್ಯೋ ನಂಗೆ ಸರ್ಪ್ರೈಸ್ ಇದು. ಇಷ್ಟು ದೊಡ್ಡದಿದೆ ನೋಡು. ಬಾತುಕೋಳಿ ಈ ಬಾತುಕೋಳಿನೆಲ್ಲ ತಗೊಂಡೋಗಿ ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಅಂತ ಇದೀವಿ. ಇಲ್ಲವು ಟಿಫನಿಗಂತ ನಿಲ್ಸ್ತು. ಆಕ್ಚುಲಿ ಹೊರಗಡೆನೆ ಚೆನ್ನಾಗಿದೆ ಇಲ್ಲಿ, ಇಲ್ಲೇ ಇದ್ಬಿಡೋಣ ಅಂತ. ನಾವಿನ್ನೂ ತಮಿಳ್ನಾಡಲ್ಲೇ ಇದೆ, ನಾವಿನ್ನೂ ಕೇರಳಗೆ ಹೋಗಿಲ್ಲ. ಆಕ್ಚುಲಿ 7 o'clock ಚೆಕ್-ಇನ್ ಇತ್ತು ನಮಗೆ ರೂಮು. ಇವಾಗ 7:15, ಇನ್ನು ತಮಿಳ್ನಾಡಲ್ಲೇ ಇದೀವಿ. ಇನ್ನು 2 hour ಹೋಗ್ಬೇಕು. ನೋಡಲ್ಲಿ ಕೆಳಗಡೆ ಎಷ್ಟು ವರ್ಷ ಆಯ್ತು ಅದೇ ನೀರಲ್ಲಿ ಹಂಗೆ ಆಡ್ತಾವು. ಅವು ಕ್ಲೀನ್ ಮಾಡ್ಬೇಕಿಲ್ಲ. ಅದ ಆಯ್ತಲ್ಲ ಅದ್ರಲ್ಲಿ ಯಾರೋ ರಂಗೋಲಿ ಬಿಡ್ಸು ಅಂದ್ರೆ ಮಾಟ ಮಾಡೋಕೆ ರಂಗೋಲಿ ಬಿಡ್ಸೋರೆ. ಏನೋ ಮಾಟನೇ ಮಾಡೋರು ಏನೋ. ಅಲ್ಲೂ ಇಟ್ಟವ್ರು ನೋಡೋರು ನಿಂಬೆಣ್ಣು ಇಲ್ಲಿ ಮಧ್ಯ ಇಡೋ ಬದಲು ಅಲ್ಲಿ ಇಟ್ಬಿಟ್ಟವ್ರೆ ಅಷ್ಟೇ. ಸರಿ, ಅವ್ರಿಗೆ ತಮಿಳ್ ಬರಲ್ಲ ಅಂದ್ರು ಅವರು ಮೇಂಟೈನ್ ಮಾಡ್ತಾ ಇದಾರೆ. ಹೆಂಗೆ ಬಕೆಟ್ ಎಲ್ಲ ಕೊಟ್ಬಿಡೋದು. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತನ್ದವ್ರ ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ಇಡ್ಲಿ ತಿನ್ನಕ್ ಆಗ್ತಿಲ್ಲ ಅಂತ ದೋಸೆ ಆರ್ಡರ್ ಮಾಡಿದ್ರೆ ದೊಡ್ಡ ದೋಸೆ ಹಾಕೋರೆ. ಎಷ್ಟು ದೊಡ್ಡದು ಪಾಪ. ಈ ಹುಡುಗಿಗೆ ಮೊದ್ಲೇ ಇದು ಹುಷಾರಿಲ್ಲ. ಈ ಹುಡುಗಿಗೆ ಎಷ್ಟು ದೊಡ್ಡ ದೋಸೆ ಹಾಕೋರೆ ಪಾಪ. ಇವಳು ತಿನ್ಬೇಕು ಇಲ್ಲ ಇದನ್ನೇ ಹಾಸ್ಕೊಂಡ್ ಮಲ್ಕೋಬೇಕು, ಅವಳಿಗೆ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ ಕೂತಿದ್ದಾಳೆ ಪಾಪ. ಇವಾಗ ಟಿಫನ್ ಆಯ್ತು. ಟಿಫನ್ ಸಖತ್ತಾಗಿತ್ತು. ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ನಮ್ಮ ಪವನ್ ಅವರಿದ್ದಾರೆ, ಹೇಳಿ ಹೆಂಗಿತ್ತು ಟಿಫನ್? ಸ್ವಲ್ಪ ಹಿಂಗ್ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾತೇ ಬರ್ತಿಲ್ಲ. ಪರವಾಗಿಲ್ಲ, ಮಾತಾಡು, ಬರ್ಸ್ಕೊಂಡ್ ಮಾತಾಡು. ಏನನ್ಬೇಕು? ನಿಂಗೇನ್ ಅನ್ಸ್ತು ಅದನ್ನು ಎಲ್ಲ ನಾನೇ ಹೇಳ್ಕೊಡ್ಲ ನಿನ್ಗೆ. ಚೆನ್ನಾಗಿತ್ತು. ನಾನ್ ತಗೊಂಡಿದ್ ಡಿಶ್ ಚೆನ್ನಾಗಿತ್ತು, ರವಾ ದೋಸೆ. ಒಂದ್ ರವಾ ದೋಸೆ ತಿನ್ಬಿಟ್ಟ ನಾಯಿ ತರ, ಅದಕ್ಕೆ ಚೆನ್ನಾಗಿತ್ತು. ಹೆಂಗಿತ್ತು ಟಿಫನ್ ತಮಿಳ್ನಾಡಲ್ಲಿ ತಿಂದಿದ್ದು? ಇಡ್ಲಿ ನಿಂತರಾನೇ ಇತ್ತು ಸೋನಾ, ತಿನ್ನಕ್ಕೂ ಆಗ್ತಾ ಇರ್ಲಿಲ್ಲ. ಸಾಫ್ಟ್ ಆಗಿ ನಂತರ ಇತ್ತು ಅಂತ. ಸಾಫ್ಟ್ ಇತ್ತು, ಬಟ್ ತಿನ್ನಕ್ಕಂತೂ ಆಗಿಲ್ಲ. ಇಡ್ಲಿಗೆನೆ 3 ತರ ಚಟ್ನಿ, 1 ಸಾಗು ಎಲ್ಲ ಕೊಟ್ಟಿದ್ರು. ಸಖತ್ತಾಗಿತ್ತು. ಕರ್ನಾಟಕದವ್ರಿಗೆ ಅಡ್ಜಸ್ಟ್ ಆಗಲ್ಲ ಅಷ್ಟೇ. ಯಾವ ಚಟ್ನಿನೂ ನನ್ಗೆ ಇಷ್ಟ ಆಗಿಲ್ಲ. ಸಾಗುಲ್ ತಿನ್ಕೊಂಡ್ ಬಂದೆ. ಒಂದು ಏನೋ ಇಟ್ಟಿದ್ದಾರೆ ಆಯ್ತಾ, ಈ ತರ ಹಸು ಇಟ್ಟಿದ್ದಾರೆ ಆಯ್ತಾ. ಅದ್ ನೋಡ್ರಿ ಇಷ್ಟು ದೊಡ್ಡ ಕಣ್ ಬಿಟ್ಕೊಂಡು ನಿಂತಿದೆ ಆಯ್ತಾ. ಕಸ್ಟಮರ್ಸು ಭಯ ಬರಲ್ವಾ ಅವ್ರಿಗೆ ಬರಕ್ಕೆ? ಹಿಂಗ್ ಮಾಡ್ತಾರ ರೋಡ್ ಹತ್ರನೇ. ಹಿಂಗೆ ಗುರಾಯಿಸ್ತಿದೆ ಇದು. ರೋಡಲ್ಲಿ ಬರೋರ್ನ ಹೋಗೋರ್ನ ಎಲ್ಲಿ ಬರ್ತಾರೆ ಇದಕ್ಕೆ? ಟೀ ಎಸ್ಟೇಟ್ ಮಧ್ಯ ಇದೀವಿ. ಟೀ ಎಸ್ಟೇಟ್ ಮಧ್ಯ ಇಲ್ಲ ನಮ್ ಸ್ಟೇ ಇರೋದು. ಇಲ್ಲಿ ತುಂಬಾ ಕ್ರಿಟಿಕಲ್ ಆಗಿದೆ ಕ್ರಾಸ್ ಮಾಡೋದು ಅಂತ ನಮ್ಮ ಫ್ರೆಂಡ್ನ ಇಳಿಸಿ ಇವರು ಸ್ಟೇ ಅವರೇ
ಅಯ್ಯೋ ಕ್ರೇಜಿಯಾಗಿ ಓಡಿಸ್ತವ್ರೆ. ನಾವು ಮಳೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೋ, ಆದ್ರೆ ನಾವು ಇಲ್ಲಿ ರೀಚ್ ಆಗೋಷ್ಟರಲ್ಲಿ ಮಳೆನೇ ಬಂದ್ಬಿಡ್ತು. ಇದೆಲ್ಲ ಸ್ಟೆಪ್ಸು. ಟ್ರೆಕ್ಕಿಂಗ್ ಅನ್ಸ್ತಾ ಇದೆ ಇಲ್ಲೋ ನನಗೆ. ಸ್ಟೇಗೆ ಹೋಗೋದೇ ಈ ರೇಂಜಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ನಾವು. ಡೈರೆಕ್ಟ್ ಹಿಂಗೆ ಇರುತ್ತೆ, ಮನೆ ಥರನೇ ಇರುತ್ತೆ ಆಯಿತಾ. ಸ್ಲೀಪರ್ ಬಿಚ್ಚಬೇಕು, ಬಿಚ್ಚಿಬಿಟ್ಟು ಹೋಗ್ಬೇಕು. ಇದಿಷ್ಟೇ, ಇದೆಲ್ಲ ಮನೆ ಥರನೇ ಇರುತ್ತೆ. ಇದು ಬೆಡ್ರೂಮ್, ಡೈನಿಂಗ್ ಹಾಲ್, ಇದು ಇನ್ನೊಂದು ಬೆಡ್ರೂಮ್, ಇದು ಇನ್ನೊಂದು ಬೆಡ್ರೂಮ್. ಇದು ಚೆನ್ನಾಗಿದೆ, ಒಂದು ಮಿರರ್ ಇದೆ. ಇದು ಹಾಲು ಸೈಡವ. ಇಲ್ಲಿಂದ ಹೊರಗಡೆ ಬಂದರೆ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ಎಲ್ಲರೂ ರೆಡಿ ಆಗಿಲ್ಲ, ನಾನು ಒಬ್ಬಳೇ ರೆಡಿ ಆಗಿದ್ದೀನಿ. ಬೇಗ ರೆಡಿ ಆದೆ, ಯಾಕಂದರೆ ನಾನು ವಿಡಿಯೋಸ್ ಮಾಡಬೇಕಲ್ಲ ಎಕ್ಸ್ಟ್ರಾ. ಅದಕ್ಕೆ ಇವಾಗ ಫಸ್ಟು ಜಿಪ್ ಲೈನ್ ಆಡಿ ಅದಾದಮೇಲೆ 2 ಬೇರೆ ಪ್ಲೇಸಸ್ಗೆ ಹೋಗಬೇಕು. ಇವತ್ತಿನ ಪ್ಲ್ಯಾನ್ ಅಷ್ಟು. ಬನ್ನಿ ಹೋಗೋಣ. ಇದು ಟೆರೆಸ್ ವ್ಯೂ. ಇದು ಟೆರೆಸ್ ವ್ಯೂ. ಸೊ ಇವಾಗ ಎಲ್ಲ ರೆಡಿ ಆಗಿದ್ದಾರೆ. ನಾವ್ ಇವಾಗ ಹೋಗ್ತೀವಿ ಜಿಪ್ ಲೈನ್. ಅಲ್ಲಿದೆ 600 ಮೀಟರ್ಸ್. ಅದು ಅಲ್ಲಿ ಇದೆಯಲ್ಲ, ಅಯ್ಯೋ ಅಲ್ಲಿ ಇದೆಯಲ್ಲ, ಅದು ಡೆಸ್ಟಿನೇಷನ್. 600 ಮೀಟರ್ಸ್ ಇದೆ. ಪ್ಲೈನಿಗೆಲ್ಲ ರೆಡಿ ಆಗ್ತಾ ಇದ್ದಾರೆ. ಫುಲ್ ಗ್ರೀನರಿ. Yeah, you can leave a both hands now and try to fall back. Fall. You can't, brother. Okay. ಎಲ್ಲರೂ ಅಲ್ಲಿ ಬರ್ತಾ ಇದ್ದಾರೆ ಆಯ್ತಾ. ಬರ್ತಾ ಇದ್ದಾರೆ. ಯಾಕೆ ಅಂದರೆ ನಾವು ಬೆಳಿಗ್ಗೆ 7 ಗಂಟೆಲಿ ತಿಂಡಿ ಮಾಡಿದ್ದು. ಇವಾಗ ಟೈಮ್ ಎಷ್ಟು ಗೊತ್ತಾ? 5 ಗಂಟೆ. 5 ಗಂಟೆ ಆದರೂ ನಮಗೆ ಊಟ ಇಲ್ಲ. ಅದಕ್ಕೆ ಪಾಪ ಎಲ್ಲರೂ ಮುಖ ಒಂಥರ ಮಾಡ್ಕೊಂಡು ಬಿಡ್ತವ್ರೆ. ಪಾಪ ಬೇಜಾರಾಗ್ಬಿಟ್ಟಿದ್ದಾರೆ ಎಲ್ಲರೂ. ತುಂಬ ಸುಸ್ತಾಗಿದ್ದಾರೆ ಎಲ್ಲರೂ. ನೈಟು ನಿದ್ದೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ಎಲ್ಲರೂ ಬೇಜಾರಾಗ್ಬಿಟ್ಟಿದ್ದಾರೆ. ಊಟ ಬೇರೆ ಇಲ್ಲ. ಇಲ್ಲಿ ಹತ್ರ 2 ಕಿಲೋಮೀಟ್ರ್ ಸುತ್ತ ಎಲ್ಲೂ ಊಟ ಇಲ್ಲ. ಹೋಟ್ಲವರು ನೈಟ್ ಅರೇಂಜ್ ಮಾಡ್ತೀವಿ, ಮಧ್ಯಾಹ್ನ ಮಾಡಲ್ಲ ಅಂತ ಇದ್ದಾರೆ. ಊಟನೇ ಇಲ್ಲ. ಊಟ ತುಂಬ ಕಷ್ಟ ಇದೆ ಇಲ್ಲಿ. ಮ್ಯಾಗಿನೂ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಮ್ಯಾಗಿನೂ ಸಿಗ್ತಾ ಇಲ್ಲ. ತುಂಬ ಬೇಜಾರಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಹೋಗಿ ಸ್ಟವ್ ಎಲ್ಲ ಅರೇಂಜ್ ಮಾಡ್ಕೊಂಡು ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಸನ್ಸೆಟ್ ಆಗೋ ಟೈಮಿಗೆ ನಾವು ಅಲ್ಲಿ ಹೋದರೆ ಮಾತ್ರ ಸನ್ಸೆಟ್ ನೋಡ್ತೀವಿ. ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ವ್ಯೂ ನೋಡ್ಕೊಂಡು ಬರ್ತೀವಿ ಅಷ್ಟೇ. A few moments later. ಇಲ್ಲಿ ಕೇಳು, ಯಾರಿಗೂ ಬರಲಿ ಅಂದ್ರೆ ಎಲ್ಲರೂ ಜಂಪ್ ಮಾಡೋದು. ತುಂಬಾ ದಿವಸ ಆಯ್ತು.
ಬಂದಿಲ್ಲ ಉಳ್ಕೊತ್ ಬಂದೈತದು ಉಳ್ಕೊತ್ ಬಂದೈತದು. ಸರಿ ಜಂಪ್ ಮಾಡ್ರಿ. ಜಂಪ್ ಮಾಡ್ಬೇಕು. ನಿನ್ ಕಡೆಗೆ ಐತೆ. ಇವಾಗ ಸನ್ಸೆಟ್ ನೋಡಕ್ ಹೋಗ್ತಾ ಇದೀವಿ. ಎಲ್ಲರೂ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ನಾವು ಲೇಟ್ ಆಗಿ ಹೋಗ್ತಾ ಇದೀವಿ ಯಾಕಂದ್ರೆ ನಾವು ಸೆಲೆಬ್ರಿಟೀಸ್. ಯಹೂ ಕ್ರೇಜಿ. ಅವು ಆ ಕಡೆಯಿಂದ ಬರ್ಬೇಕಾದ್ರೆ ಏನು ಕಾಣಿಸಿದೆ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಸ್ಟ್ರೀಟ್ ಲೈಟು ಇಲ್ಲ, ಫುಲ್ಲು ಫಾಗ್ ಆಗಿರುತ್ತಲ್ಲ. ಏ ಫುಲ್ ಫಾಗ್. ಓಹೋ, ಇವತ್ತು ಇದೆ ಊಟ. ಇದು ಊಟ ಮಾಡ್ತಾ ಇದೆ. ಯಾಕೆ ನೀನ್ ಬೇರೆ ಊಟ ಮಾಡ್ತಾ ಇಲ್ಲ? ಕೊಬ್ಬರಿ ಎಣ್ಣೆ ತಿನ್ನಕ್ಕಾಗಲ್ಲ ನಮ್ಗೆ. ಥರ ಮ್ಯಾಗಿನ ತಿನ್ನಕ್ಕೆ ನಮಗೆ ಸ್ಪೂನೂ ಇಲ್ಲ, ಅದಕ್ಕೆ ಕೈಯಲ್ಲೇ ತಿನ್ನಬೇಕು. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಊಟಕ್ಕೆ ಕಷ್ಟ, ಹೋಟೆಲ್ ಹುಡ್ಕೋದೇ ಕಷ್ಟ. ಇಲ್ಲಿ ಫುಲ್ ಗಾಳಿ ಬರ್ತಾಯಿದೆ. ಅದು ಆರಿ ಹೋಗ್ತಾ ಇದೆ. 3 ಸಲ ಹಚ್ಚಿದ್ದೀನಿ ಅಂದ್ರೂ ಆರೋಗ್ತಾ ಇದೆ. ಇದು ಥೂ ಅನ್ನಿಸ್ಬಿಟ್ಟಿದೆ ಜೀವನ. ಇದು ಕಾಫಿಗೆ, ಇದು ಹಾಲಿಗೆ, ಇದು ನನಗೆ ವಿತೌಟ್ ಶುಗರ್. ಅದು ಡಯಟ್ ಅಂದ್ರೆ.